ಈ ಸೂರ್ಯನೇ. ನಾವು ಇಲ್ಲೆಲ್ಲೋ ಕೂತ್ಕೊಂಡು 4 ಮೊಬೈಲ್ ಇಟ್ಕೊಂಡು ಇನ್ನೊಬ್ಬರಿದ್ದಾರೆ, ಈಗ ಯಡಿಯೂರಲ್ಲಿದ್ದಾರೆ, ಅವರೊಬ್ಬರು ಸಿದ್ದಪ್ಪಾಜಿ ಅಂತ. ಓಂ ಶ್ರೀ ಸಿದ್ದಪ್ಪಾಜಿಯೇ ನಮಃ. 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 ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶಿವರೂಪಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಡಿಯೋನಲ್ಲಿ ಒಬ್ಬರು ಅವಧೂತರನ್ನ ಪರಿಚಯ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಲಿಯುಗದಲ್ಲಿ ಅವಧೂತರು ಸಿಗುವುದೇ ಕಷ್ಟ ಆಗಿದೆ. ನಾವು ಅವಧೂತರನ್ನ ಮೊದಲಿಗೆ ಗುರುತಿಸಬೇಕು. ಅದಕ್ಕೂ ಮುಖ್ಯವಾಗಿ ಇಂಥ ಮಹಾನ್ ಯೋಗಿಗಳು ಸಾಮಾನ್ಯ ಜನರಿಗೆ ಸಿಗುವಂಥದ್ದೇ ಬಹಳ ಕಷ್ಟ ಸ್ನೇಹಿತರೆ. ಅವಧೂತ ಯೋಗಿಗಳಾಗ್ಬೋದು, ಅವರ ಸಾಧನೆ ಮತ್ತು ಅವರ ಪರಿಶ್ರಮ ಒಟ್ಟಾರೆ ಅದು ನಿಜಕ್ಕೂ ಬಹಳ ಕಷ್ಟ. ಅವರ ಜೀವನವನ್ನೇ ಅವರು ಸಮಾಜಕ್ಕೋಸ್ಕರ ಮುಡಿಪಿಟ್ಟಿರ್ತಾರೆ ಅಂತಾನೆ ಹೇಳ್ಬೋದು. ನೀವು ಬಹಳಷ್ಟು ಅವಧೂತರನ್ನ ಈಗಾಗಲೇ ನೋಡಿರ್ತೀರ ಸ್ನೇಹಿತರೆ ಯೂಟ್ಯೂಬ್ನಲ್ಲಿ. ಯಾಕಂದ್ರೆ ಎಲ್ಲರಿಗೂ ಅಂತವರ ದರ್ಶನ ಮಾಡ್ಲಿಕ್ಕೆ ಬಹಳ ಕಷ್ಟ ಇದೆ. ಯಾಕಂದ್ರೆ ಅವರು ಸಿಗ್ಬೇಕಲ್ಲ, ನಮ್ಮ ಯೋಗ್ಯತೆ ಇರಬೇಕು ಅಂತ. ಅದೃಷ್ಟ ನಮ್ಗಿಲ್ಲ ಅಂದ್ರೆ ಖಂಡಿತ ಅಂತವ್ರನ್ನ ಸಂದರ್ಶನ ಕೂಡ, ಅವ್ರನ್ನ ನೋಡ್ಲಿಕ್ಕೂ ಕೂಡ, ಭೇಟಿ ಆಗ್ಲಿಕ್ಕೂ, ಅವ್ರ ಆಶೀರ್ವಾದ ತಗೊಳ್ಲಿಕ್ಕೂ ಕೂಡ ಸಾಧ್ಯ ಆಗಲ್ಲ. ಅದಕ್ಕೆ ನಾನೇ ಮುಖ್ಯ ಉದಾಹರಣೆ ಅಂತ ಹೇಳ್ಬೋದು. ಯಾಕಂದ್ರೆ ನಾನು 10 ವರ್ಷದ ಮುಂಚೆನೆ ಇವ್ರ ಬಗ್ಗೆ ಒಂದು ಆರ್ಟಿಕಲ್ ನಾನು ನೋಡಿರ್ತೀನಿ. ಮತ್ತೆ ನನಗೆ ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ, ಇವ್ರು ಎಲ್ಲಿರ್ಬೋದು, ಇವ್ರನ್ನ ಹೇಗಾದ್ರೂ ಭೇಟಿ ಆಗ್ಬೋದಾ, ಆಗ್ಬೇಕು, ಇವ್ರ ಮೇಲೆ ಕುತೂಹಲ ಹೆಚ್ಚಾಗುತ್ತೆ. ಅವಾಗ ಎಲ್ಲೋ 1-2 ಸಣ್ಣ ವಿಡಿಯೋ ಮತ್ತೆ ಅದು ಯಾವುದೇ ಹೆಚ್ಚಿನ ಮಾಹಿತಿ ಇರೋದಿಲ್ಲ ಅದರಲ್ಲಿ. ಹಾಗೆ ನಾನು ಸುಮ್ಮನಿರ್ತೀನಿ. ಕಳೆದ ಒಂದು 3-4 ತಿಂಗಳಲ್ಲಿ ಯಾರೋ ಒಂದು ಸಣ್ಣ ವಿಡಿಯೋ ಬಿಡ್ತಾರೆ. ಅವಾಗ ಇವ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಗುತ್ತೆ. ಅವಾಗ ನನಗೆ ಕ್ಲಾರಿಟಿ ಸಿಗುತ್ತೆ. ಲೊಕೇಶನ್ ಕಷ್ಟಪಟ್ಟು ಇಂಥ ಹಳ್ಳಿನಲ್ಲಿ ಇವ್ರು ಸಿಗ್ತಾರೆ ಅಂತ ಗೊತ್ತಾಗುತ್ತೆ. ಆಮೇಲೆ ನಾನು ಲೊಕೇಶನ್ ಸೇವ್ ಮಾಡ್ಕೋತೀನಿ. ಇವ್ರನ್ನ ಇನ್ನೇನ್ ನೋಡ್ಬೇಕು 1-2 ವಾರ. ಅದೃಷ್ಟ ಸಿಗದೆ ಆಗದೆ ಇರುವಂತಾಗುತ್ತೆ. ಇವರು ಈಗ ನಮ್ಮೊಡನೆ ಇಲ್ಲ ಸ್ನೇಹಿತರೆ. ಸ್ವತಃ ದರ್ಶನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಗೊತ್ತಾದಾಗ ನನಗೆ ನ್ಯೂಸ್ ಗೊತ್ತಾಗುತ್ತೆ. ಅವಾಗ ನಮ್ಗೆ ನಿಜವಾಗ್ಲೂ ಮನಸ್ಸಲ್ಲಿ ನೋವಾಗುತ್ತೆ. ಈ ಜನ್ಮದಲ್ಲಿ ನಾವು ಇವ್ರನ್ನ ದರ್ಶನ ಮಾಡ್ಲಿಕ್ಕೆ ಆಗ್ಲಿಲ್ವಲ್ಲ ಅಂತ ಬಹಳ ಕೊರಗು ಉಂಟಾಗುತ್ತೆ. ಆಗ ಅವರು ಇಲ್ಲ ಅಂತ ತಿಳಿದ ತಕ್ಷಣನೇ ಬಹಳ ನೋವಾಗುತ್ತೆ. ಈಗಲಾದ್ರೂ ಅವರ ಆಶೀರ್ವಾದ ಹೇಗಾರು ಸಾಧ್ಯನಾ, ಅಲ್ಲಿಗೆ ಹೋಗಿ ಬರ್ತೀನಿ. ಅದನ್ನು ಕೂಡ ಆಮೇಲೆ ತಿಳಿಸ್ತೀನಿ. ಮುಖ್ಯವಾಗಿ ಇವ್ರು ಯಾರು ಮತ್ತೆ ಹೆಚ್ಚಿನ ಮಾಹಿತಿಯನ್ನ ದಯವಿಟ್ಟು ನೀವು ತಿಳ್ಕೋಬೇಕು. ಈಗ ಅವ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಈ ವಿಡಿಯೋನ ಫುಲ್ ನೋಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ದೇವರು ಪರಂಜ್ಯೋತಿ ಮಂಡ್ಯದ ಲಿಂಗಯ್ಯ ನಿಮ್ಮ ನೆಮ್ಮಿದೆ ಭಕ್ತರನ್ನು ಕಂದನಂತೆ ಕಾಯ ದೇವಾ ಸಿದ್ದಯ್ಯ ಸ್ವಾಮಿ ಬಂಗೆ. ಸ್ನೇಹಿತರೆ, ಇವರು ಸಿದ್ದಪ್ಪಾಜಿ ಅವಧೂತರು. ಈ ಸಿದ್ದಪ್ಪಾಜಿ ಯೋಗಿಗಳು ನೀವು ಫೋಟೋದಲ್ಲಿ ನೋಡ್ತಾ ಇದ್ದೀರಾ. ಯಾವ ರೀತಿ ಪವಾಡ ಅಂದ್ರೆ ಅದು ಹೇಳಲಿಕ್ಕೆ ಕಷ್ಟ ಆಗುತ್ತೆ ಸ್ನೇಹಿತರೆ. ಅದು ಅವರ ಸ್ವಂತ ಅನುಭವಕ್ಕೆ ಬಂದಿರುವಂತದ್ದು. ಆ ಅನುಭವವನ್ನ ಹಂಚ್ಕೊಂಡಿರುವಂತದ್ದು. ಭಕ್ತಾದಿಗಳು ಅವರನ್ನ ಭೇಟಿ ಮಾಡಿದಂಥವ್ರು. ದೇವರನ್ನ ನೋಡ್ಬೇಕು ಅಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿಲ್ಲ. ಇಂಥ ಅವಧೂತರು ಯೋಗಿಗಳು ಆ ದೇವರನ್ನ ನಾವು ಇವರ ಮುಖಾಂತರ ನಾವು ಕಣ್ಮುಂದೆ ಕಾಣ್ಲಿಕ್ಕೆ ನಮ್ಗೊಂದು ಅವಕಾಶ ಸಿಕ್ಕಿರುತ್ತೆ. ಅದಕ್ಕಾಗಿ ಇವರು ಭೂಮಿ ಮೇಲೆ ಹುಟ್ಟಿ ಬಂದಿರ್ತಾರೆ ಅಂತಾನೆ ಹೇಳ್ಬೋದು. ದೇಹ ಆಲಯವೇ ದೇವಾಲಯವು ಅಂತ ನಾವೇನು ಹೇಳ್ತೀವಿ ಸ್ನೇಹಿತರೆ. ಇವರು ಕೂಡ ಪರಮಾತ್ಮನನ್ನ ಒಲಿಸಿಕೊಂಡು ಇವರೇ ದೇವರೇ ಆಗ್ಬಿಟ್ಟಿರ್ತಾರೆ ಸ್ನೇಹಿತರೆ. ಅದಕ್ಕಾಗಿ ಇವರು ಇರುವಂತ ಆಲಯ ಇವರ ಗದ್ದಿಗೆ ಅಂತ ಹೇಳ್ಬೋದು. ಇವ್ರ ಐಕ್ಯ ಏನಾಗಿರ್ತಾರೆ, ನಾವು ಅಲ್ಲಿ ಹೋಗಿ ಕೂತ್ಕೊಂಡು ಮೆಡಿಟೇಷನ್ ಮಾಡಿದ್ರೆ ಸಾಕು, ಇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ರೆ ಸಾಕು, ಬಹಳಷ್ಟು ನಮ್ಗೆ ಕೆಲಸಕಾರಿ ಆಗುತ್ತೆ ಅಂತಾನೆ ಹೇಳ್ಬೋದು. ನಮ್ಮ ನೋವು ಕಷ್ಟ ನೀಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಖಂಡಿತ ನಿಮ್ಮ ಜೀವನದಲ್ಲಿ ಒಳಿತಾಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರನೇ
ದೇವರೇನೆ ಮನುಷ್ಯ ರೂಪದಲ್ಲಿ ನಮ್ಮ ಮಧ್ಯೆ ಈ ರೀತಿ ಬಂದು ಬದುಕ್ತಾರೆ ಸ್ನೇಹಿತರೆ. ಸದ್ಯ ಈ ಮಾತಿಗೆ ಒಂದು ಜೀವಂತ ಉದಾಹರಣೆ ಅಂದರೆ ಅವರೇ ಈ ಶ್ರೀ ಸಿದ್ದಪ್ಪಾಜಿ ಅವಧೂತರು. ತಟ್ಟೆಕೆರೆ ಅಂತೇಳಿ ಹಳ್ಳಿ, ಅಲ್ಲಿ ಇದ್ದಂತ ಅವಧೂತರು ಇವರು. ನಡೆದಾಡುವ ದೇವರು ತಟ್ಟೆಕೆರೆ ಶ್ರೀ ಸಿದ್ದಪ್ಪಾಜಿ ಅವಧೂತರು. ಯಡಿಯೂರಿನ ಸಮೀಪದ ತಟ್ಟೆಕೆರೆ ಎಂಬ ಪುಟ್ಟ ಹಳ್ಳಿ, ಇಲ್ಲಿ ಬದುಕ್ತಂತ ಈ ಮಹಾನ್ ಅವಧೂತರು ಇವರ ಸಾವಿರಾರು ಭಕ್ತರಿಗೆ ನಡೆದಾಡುವ ದೇವರಾಗಿದ್ದರು. ಬಹಳ ಸರಳ ಜೀವನ, ಅಸಾಮಾನ್ಯ ದೈವಿಕ ಶಕ್ತಿ ಮತ್ತು ಬದುಕಿಗೆ ದಾರಿದೀಪವಾದ ಉಪದೇಶಗಳ ಮೂಲಕ ಅವರು ಅನೇಕ ಜನರ ಹೃದಯದಲ್ಲಿ ಶಾಶ್ವತ ಸ್ಥಾನ ಪಡೆದಿದ್ದಾರೆ ಸ್ನೇಹಿತರವರು. ಇವರ ಮಹಿಮೆ ನಾವು ಹೇಳ್ಲಿಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ನಮ್ಮ ಮನಸ್ಸಲ್ಲಿ ಏನಿರುತ್ತೆ ಅಥವಾ ವಾತಾವರಣದಲ್ಲಿ ಏನಾಗುತ್ತೆ, ಈ ರೀತಿ ಕಣ್ಮುಂದೆನೆ ನಮ್ಗೆ ಒಂದ್ ರೀತಿ ಮಹಿಮೆ ಪವಾಡಗಳಾಗುವಂಥದ್ದು ಅವರನ್ನ ಅಬ್ಸರ್ವ್ ಮಾಡದಂತ ಅವರ ಭಕ್ತಾದಿಗಳಾಗ್ಬೋದು, ಸ್ವತಃ ಅಲ್ಲಿ ಹೋದಂತ ಜನರಿಗೆ ಅದು ಅನುಭವಕ್ಕೆ ಬರ್ತಾ ಇತ್ತು. ಈ ಸಿದ್ದಪ್ಪಾಜಿಯವರ ಜೀವನದಲ್ಲಿ ಅನೇಕ ಪವಾಡಗಳಲ್ಲಿ ಅಕ್ಷಯ ಪಾತ್ರೆ ಪ್ರಸಂಗ ಇಂದಿಗೂ ಭಕ್ತರನ್ನು ಆಶ್ಚರ್ಯಚಕಿತರನ್ನಾಗಿಸ್ತದೆ ಸ್ನೇಹಿತರೆ. ಅವರು ಬಂದಂತ ಭಕ್ತರಿಗೆ ಎಷ್ಟು ಸಮಾನವಾಗಿ ಮತ್ತೆ ಯಾರಿಗೂ ಕಮ್ಮಿ ಇಲ್ದಂತೆ ಊಟ ಬಡಿಸ್ತಿದ್ರು, ಸ್ವತಃ ಅವರೇ ಊಟ ತಯಾರು ಮಾಡ್ತಿದ್ರು. ಅದು ನಿಜಕ್ಕೂ ಅಚ್ಚರಿ ಮೂಡಿಸುತ್ತೆ. ಮತ್ತೆ ಅವರ ಬಡಿಸ್ತಿದ್ದಂತ ರೀತಿನೂ ಇದ್ದವರಿಗೆ ಇದು ಸಾಲುತ್ತಾ, ನಾವು ನೋಡೋರು ಇಷ್ಟು ಜನ ಬಂದಿದೀವಿ, ಗುರುಗಳು ಮಾಡಿರುವಂತ ಪಾತ್ರೆಯಲ್ಲಿ ನಮ್ಗೆ ಇಷ್ಟು ಜನಕ್ಕೆ ಸಾಲುತ್ತಾ ಅಂದ್ರೆ, ನಾವು ಬಂದಂತ ಭಕ್ತಾದಿಗಳಿಗೆ ಹೊಟ್ಟೆ ತುಂಬಾ ಬಡಿಸಿ ಕೂಡ ಇನ್ನೂ ಕೂಡ ಪಾತ್ರೆಯಲ್ಲಿ ಅನ್ನ ಮಿಕ್ತಿತ್ತಂತೆ. ಇದು ಬಂದಂತ ಭಕ್ತಾದಿಗಳೇ ಆಶ್ಚರ್ಯ ಆಗ್ತಿತ್ತಂತೆ. ಇವರೆಷ್ಟೇ ಬಡಿಸಿದ್ರು ಕೂಡ ಆ ಪಾತ್ರೆಯಲ್ಲಿ ಅನ್ನ ಇನ್ನೂ ಹಾಗೆ ಉಳಿದಿರ್ತಿತ್ತಂತೆ, ಪ್ರಸಾದ. ಇದು ಕೇವಲ ಒಂದು ಉದಾಹರಣೆ ಸ್ನೇಹಿತರೆ. ಈ ಒಂದು 8 ಜನ ಭಕ್ತಾದಿಗಳು ಈ ಅಪ್ಪಾಜಿಯವರ ದರ್ಶನಕ್ಕೆ ಬಂದಾಗ ನಡೆದಂತ ಇದೊಂದು ಎಕ್ಸಾಂಪಲ್ ಅಂತ ಹೇಳ್ಬೋದಷ್ಟೇ. ಅವರೊಂದು ಸಣ್ಣ ಪಾತ್ರೆಯಲ್ಲಿ ಅನ್ನ ಮತ್ತೆ ಸ್ವಲ್ಪ ಮೊಳಕೆ ಕಾಳಿನ ಸಾರ್ನ ಮಾಡ್ಕೊಂಡಿರ್ತಾರೆ ಸ್ನೇಹಿತರೆ. 8 ಜನರಿಗೆ ಹೇಗೆ ಸಾಕಾಗ್ತದೆ ಅಂದ್ರೆ ಒಂಥರ ಮಹಿಮೆ ಪವಾಡ ಆಗೋಗ್ತದೆ. ಅಲ್ಲಿ ಬಂದಿದ್ದಂತ 8 ಭಕ್ತಾದಿಗಳಿಗೆ ಆ ಊಟ ಸಾಕಾಗೋಗ್ತದೆ. ಆ 8 ಜನ ಭಕ್ತಾದಿಗಳ ಮುಂದೆ ನಡೆಯುವಂತ ಪವಾಡ ಇದು. ಇದು ಒಂದು ಉದಾಹರಣೆ. ಭಕ್ತರು ಅವರಲ್ಲಿ ಕಂಡು ತಿಳಿಸಿದ್ದು ಹೇಳ್ತಾರೆ. ಎಂತ ಅವಧೂತರವರು, ಅಪ್ಪಾಜಿಯವರು ಯಾವ ರೀತಿ ಅಂತ ನಿಮ್ಗೆ ತಿಳಿಯುತ್ತೆ. ಈ ಘಟನೆ ಭಕ್ತರ ಪಾಲಿಗೆ ಕೇವಲ ಪವಾಡವಲ್ಲ, ಅದು ದೈವಿಕ ಶಕ್ತಿಯ ನೇರ ಅನುಭವವನ್ನ ಪಡ್ಕೊಂತಾರೆ ಸ್ನೇಹಿತರೆ. ಅವರು ನೋಡಿದಂತ ಭಕ್ತಾದಿಗಳಿಗೆ ಯಾವ ರೀತಿ ಆಗಿರ್ಬೋದು. ಇದಿಷ್ಟೇ ಅಲ್ಲ ಸ್ನೇಹಿತರೆ, ನೀವು ಮನಸ್ಸಲ್ಲಿ ಏನೇ ಅನ್ಕೊಂಡು ಹೋಗಿದ್ರು ಕೂಡ ಅವ್ರಿಗೆ ಗೊತ್ತಾಗೋಗ್ತದೆ. ಜೊತೆಗೆ ಅವ್ರ ಮುಂದೆ ಕೂತಿದ್ದಾಗ ನೀವೇನೇ ಅನ್ಕೊಬೇಕು ಅಂತ ಅವ್ರಿಗೆ ಮೈಂಡ್ ಅಲ್ಲಿ ಏನ್ ಯೋಚನೆ ಬರುತ್ತೆ, ಈ ಸ್ವಾಮಿಗಳಿಗೆ ಗೊತ್ತಾಗ್ಬಿಡ್ತಿತ್ತು. ಬಹಳಷ್ಟು ಸಲ ಭಕ್ತರು ತಮ್ಮ ಕಷ್ಟ, ನೋವು ಅಥವಾ ಪ್ರಶ್ನೆಗಳನ್ನ ಮನಸ್ಸಿನಲ್ಲೇ ಇಟ್ಕೊಂಡು ಬಂದಿರ್ತಾರೆ ಸ್ನೇಹಿತರೆ. ಯಾಕಂದ್ರೆ ಅಲ್ಲಿ ಬಹಳಷ್ಟು ಜನ, 106 ಜನ ಬಂದಿರ್ತಾರೆ. ಅಂತ ಸಂದರ್ಭದಲ್ಲಿ ಇಂಡಿವಿಜುವಲ್ ಆಗಿ ಇವ್ರೇನು ಹೇಳಲಿಕ್ಕೆ ಬರಲ್ಲ. ಅವಾಗ ಈ ಅಪ್ಪಾಜಿ ಅವ್ರು ಏನ್ ಮಾಡ್ತಾರೆ, ಅವ್ರೇನು ಹೇಳೋದೇ ಬೇಡ, ಕೇಳಿದ ಪ್ರಶ್ನೆಗಳಿಗೆ ಉತ್ತರ ನೀಡ್ತಿದ್ರು ಸ್ನೇಹಿತರೆ. ಆಗ ಅಪ್ಪಾಜಿ ಅವರು ಒಂದು ಉತ್ತರನ ಕೊಟ್ಬಿಡ್ತಾ ಇದ್ರು. ತಟ್ಟಂತ ಅವರು ಹೇಳ್ತಿದ್ದಂತ ಉತ್ತರ, ಸಮಾಧಾನ ಬಂದಂತ ಭಕ್ತಾದಿಗಳಿಗೆ, ಓ ನಾನ್ ಮನ್ಸಲ್ಲಿ ಈಗ ಅನ್ಕೊಂಡಿದ್ದೆ, ಗುರುಗಳಿಗೆ ಎಷ್ಟು ಚೆನ್ನಾಗಿ ಗೊತ್ತಾಗೋಯ್ತು, ನಾನ್ ಬಂದಿದ್ಕೆ ಉತ್ತರ ಸಿಕ್ತು ಅಂತ ಬಹಳಷ್ಟು ಭಕ್ತಾದಿಗಳು ಆಗ್ತಾನೆ ಅನ್ಕೊಂಡ್ಬಿಡ್ತಿದ್ರು ಸ್ನೇಹಿತರೆ. ಅಷ್ಟೇ ಮಾತ್ರ ಅಲ್ಲ, ಬಹಳಷ್ಟು ಜನ ಉದ್ಯೋಗದ ಸಮಸ್ಯೆ ಇದ್ದಾಗ ಬಂದಾಗ ಪರಿಹಾರಗಳನ್ನ ಸೂಚಿಸ್ತಾ ಇದ್ರು. ಆಮೇಲೆ ಬಹಳಷ್ಟು ಜನಕ್ಕೆ ಆಧ್ಯಾತ್ಮದ ಬಗ್ಗೆ ಅನುಮಾನಗಳು ಅಥವಾ ಕುತೂಹಲಗಳಿರುತ್ತೆ. ಆ ರೀತಿ ವಿಚಾರ ಇಟ್ಕೊಂಡು ಬಂದವ್ರಿಗೂ ಕೂಡ ಇವರು ಆಧ್ಯಾತ್ಮದ ಸ್ಪಷ್ಟನೆ ನೀಡ್ತಾ ಇದ್ರು ಅಂತಾನೆ ಹೇಳ್ಬೋದು. ಭಸ್ಮ ಧರಿಸೋದ್ರ ಬಗ್ಗೆ ಆಗ್ಬೋದು, ಈ ರೀತಿ ಯಾವುದೇ ವಿಚಾರಗಳನ್ನ ತಿಳಿ ಹೇಳ್ತಾ ಇದ್ರು. ಯಾಕೆ ಏನು ಮಾರ್ಗಸೂಚಿಯನ್ನ ಕೊಡ್ತಾ ಇದ್ರು ಅಂತ ಹೇಳ್ಬೋದು. ಇದರಿಂದಾಗಿ ಭಕ್ತಾದಿಗಳು ಅವರನ್ನ ಅಂತರ್ಯಾಮಿ ಅಂತಾನೆ ಕರೀತಾ ಇದ್ರು ಸ್ನೇಹಿತರೆ. ಇವರು ವಾಸಿಸ್ತಿದ್ದಂತ ಗ್ರಾಮದಲ್ಲಿ ನಾನು ಕೂಡ ಮೊನ್ನೆ ಹೋಗಿ ನೋಡಿದೆ. ಆ ಪರಿಸರ ಎಷ್ಟು ಯಾವ ರೀತಿ ತುಂಬಾ ಸೊಗಸಾಗಿತ್ತು, ಶಾಂತವಾಗಿತ್ತು. ಆ ಪ್ರಕೃತಿಯಲ್ಲೇ ನೆಲೆಸಿದ್ರು ಈ ಅವಧೂತರು. ಅಂದ್ರೆ ಆ ಪ್ರಕೃತಿ ಒಂದ್ ರೀತಿ ಇವ್ರು ಹೇಳ್ದಾಗೆ ಕೇಳ್ತಿತ್ತು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಅದು ನಿಜವೂ ಕೂಡ. ಅದಕ್ಕೂ ಕೂಡ ಬಹಳಷ್ಟು ಉದಾಹರಣೆಗಳಿವೆ. ಈ ಸಿದ್ದಪ್ಪಾಜಿಯವರು ಪ್ರಕೃತಿಯೊಂದಿಗಿನ ತಮ್ಮ ಅವಿನಾಭಾವ ಸಂಬಂಧದಿಂದಲೂ ಪ್ರಸಿದ್ಧರಾಗಿದ್ರು ಸ್ನೇಹಿತರೆ. ಅವರಿಗೆ ಗಾಳಿ, ಮರಗಳು, ಮಳೆ, ಮೋಡಗಳು ಎಲ್ಲವೂ ದೇವರ ಸ್ವರೂಪವಾಗಿದ್ದವು. ಅವರು ಕೇವಲ ದೇಹದ ಮಿತಿಯೊಳಗೆ ಬದುಕ್ತವರಲ್ಲ ಸ್ನೇಹಿತರೆ, ಪ್ರಕೃತಿಯೊಂದಿಗೆ ಒಂದಾಗಿ ಬದುಕದಂತ ಮಹಾನ್ ಯೋಗಿಯಾಗಿದ್ರು. ಈಗಲೂ ಭಕ್ತರ ನಂಬಿಕೆ ಪ್ರಕಾರ ಇಂದಿಗೂ ಅಪ್ಪಾಜಿಯವರ ದೈವಿಕ ಶಕ್ತಿ ತಟ್ಟೆಕೆರೆಯ ಆ ಗಾಳಿ, ಮರಗಳು ಮತ್ತು ಪರಿಸರದಲ್ಲಿ ಅನುಭವವಾಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗೆ ಸಾಮಾನ್ಯ ಜನರು ಬಂದಾಗ ಹಲವಾರು ಸೂತ್ರಗಳನ್ನ ಬದುಕಿಗೆ ಹೇಳ್ತಾ ಇದ್ರು. ಆ ಬದುಕು ಬದಲಿಸುವ 4 ಪದಗಳನ್ನ ಸಿದ್ದಪ್ಪಾಜಿಯವರು ಭಕ್ತರಿಗೆ ಆಗಾಗ ಆಶೀರ್ವದಿಸುತ್ತಾ ಹೇಳ್ತಿದ್ರಂತೆ. 4 ಪದಗಳು ಇಂದಿಗೂ ಅನೇಕರ ಜೀವನದ ಮಂತ್ರವೇ ಆಗಿದೆ ಸ್ನೇಹಿತರೆ. ಅವು ಯಾವ್ಯಾವು ಅಂದ್ರೆ ಶುದ್ಧಿ, ವೃದ್ಧಿ, ಸಿದ್ಧಿ, ಪ್ರಸಿದ್ಧಿ. ಅವರ ಪ್ರಕಾರ ಮೊದಲು ಮನಸ್ಸು ಮತ್ತು
ಆಲೋಚನೆಗಳಲ್ಲಿ ಶುದ್ಧಿ ಇರಬೇಕು. ನಂತರ ಒಳ್ಳೆಯ ಗುಣ, ಜ್ಞಾನ ಮತ್ತು ಭಕ್ತಿಯಲ್ಲಿ ವೃದ್ಧಿಯಾಗಬೇಕು. ಆಗ ಜೀವನದಲ್ಲಿ ಸಿದ್ಧಿ ದೊರೆಯುತ್ತದೆ. ಕೊನೆಯಲ್ಲಿ ಪ್ರಸಿದ್ಧಿ ತಾನಾಗಿಯೇ ಹುಡುಕಿಕೊಂಡು ಬರುತ್ತದೆ. ಇದು ಕೇವಲ ಆಶೀರ್ವಾದವಲ್ಲ, ಸಂಪೂರ್ಣ ಜೀವನದ ತತ್ವವೇ ಆಗಿದೆ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಆಶೀರ್ವದಿಸಿದರೆ, ಹಾಗೆ ಜನರು ಇದನ್ನ ಅಳವಡಿಸ್ಕೊಳ್ಬೇಕು. ಸಂಪೂರ್ಣ ಜೀವನದ ತತ್ವವನ್ನ ಯಾವ ರೀತಿ ಹೇಳಿದ್ದಾರೆ, ತೃಪ್ತಿ ಮತ್ತು ಸಂತೃಪ್ತಿಯ ನಿಜವಾದ ಅರ್ಥ. ಸಿದ್ದಪ್ಪಾಜಿಯವರು ಜೀವನದ ಅತ್ಯಂತ ಅಮೂಲ್ಯ ಪಾಠವನ್ನು ತೃಪ್ತಿ ಮತ್ತು ಸಂತೃಪ್ತಿ ಎಂಬ 2 ಪದಗಳ ಮೂಲಕ ತಿಳಿಸಿದ್ದಾರೆ. ತೃಪ್ತಿ ಎಂದರೆ ಹಸಿವಾದಾಗ ಊಟ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳುವುದು. ಹೊಟ್ಟೆ ತುಂಬ್ತಪ್ಪ ಅಂತೀವಲ್ಲ ನಾವು, ಅದು ತೃಪ್ತಿ. ಸಂತೃಪ್ತಿ ಎಂದರೆ ಆ ಊಟ ನೀಡಿದವರಿಗೆ ಕೃತಜ್ಞತೆ ಸಲ್ಲಿಸುವುದು ಸ್ನೇಹಿತರೆ. ನಾವು ಥ್ಯಾಂಕ್ಸ್ ಅಂತ ಹೇಳ್ತೀವಲ್ಲ, ಹಬ್ಬ ನಮ್ಮ ಹೊಟ್ಟೆ ತುಂಬ್ತು, ಊಟ ಸಂತೃಪ್ತಿ ಅಂತ ನಾವು ಅಂದಾಗ ಅದು ಕೃತಜ್ಞತೆ ಸಲ್ಲಿಸಿದಾಗುತ್ತೆ ಸ್ನೇಹಿತರೆ. ಯಶಸ್ಸು ಸಾಧಿಸುವುದು ತೃಪ್ತಿ, ಆದ್ರೆ ಆ ಯಶಸ್ಸಿಗೆ ಕಾರಣರಾದವರನ್ನು ನೆನಪಿಸಿಕೊಂಡು ಅವರೊಂದಿಗೆ ಸಂತೋಷ ಹಂಚಿಕೊಳ್ಳುವುದು ಸಂತೃಪ್ತಿ ಸ್ನೇಹಿತರೆ. ಇದೇ ನಿಜವಾದ ಆನಂದದ ಮಾರ್ಗ ಎಂದು ಶ್ರೀ ಸಿದ್ದಪ್ಪಾಜಿಯವರು ಹೇಳ್ತಿದ್ರು ಸ್ನೇಹಿತರೆ. ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲೊಕೇಶನ್ ಕೂಡ ಹಾಕಿರ್ತೇನೆ, ತಿಳಿಸ್ಕೊಡ್ತೀನಿ, ಪೂರ್ಣ ವಿಡಿಯೋ ನೋಡಿ ಸ್ನೇಹಿತರೆ. ಶ್ರೀ ಸಿದ್ದಪ್ಪಾಜಿಯವರು ಕಷ್ಟವೆಂದು ಬಂದವರಿಗೆ ಮಾತಿನಲ್ಲೇ ಪರಿಹಾರ ಸೂಚಿಸುತ್ತಿದ್ದಂತ ಅವಧೂತರು ಸ್ನೇಹಿತರೆ. ಇವರು ಕುಣಿಗಲ್ ತಾಲೂಕಿನ ಯಡಿಯೂರು ಹೋಬಳಿಯ ತಟ್ಟೆಕೆರೆ ಗ್ರಾಮದ ಅವಧೂತ ಶ್ರೀ ಸಿದ್ದಪ್ಪಾಜಿ ಸ್ವಾಮಿ. ನಿಜಕ್ಕೂ ಇವರಂತೂ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಹೊರಗಡೆ ಬರದೇ ಇರುವಂತದ್ದೇ ಸತ್ಯ ಯಾವಾಗ್ಲೂ ಹಾಗೆ ಸ್ನೇಹಿತರೆ. ಅದನ್ನ ನಾವೇ ಹುಡಿಕೊಂಡು ಹೋಗ್ಬೇಕಾಗುತ್ತೆ. ಸುಳ್ಳು ಬೇಡ ಅಂದ್ರೂ ನಮ್ ಕಿವಿಗೆ ಬೀಳ್ತಾ ಇರುತ್ತೆ. ಅದೇ ರೀತಿ ಇವರ ವಿಡಿಯೋಸ್ಗಳಾಗ್ಬೋದು, ಇವ್ರನ್ನ ಹೆಚ್ಚಿನ ಮಾಹಿತಿಯನ್ನ ಇವ್ರನ್ನ ಭೇಟಿ ಆಗ್ಬೇಕು, ಇವ್ರ ಜೀವಿತಾವಧಿಯಲ್ಲಿ ನಮ್ಗೆ ನಿಜಕ್ಕೂ ಸಾಧ್ಯವಾಗ್ಲಿಲ್ಲ. ಅಲ್ಲಿಗೆ ನೀವು ತಿಳ್ಕೊಬಹುದು ಇವ್ರು ಎಷ್ಟು ಸತ್ಯ. ಇಂಥ ಗುರುಗಳು ಎಲ್ರಿಗೂ ಯಾಕೆ ಸಿಗ್ಲಿಲ್ಲ, ನಾವು ಭೇಟಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ನೋ ಪಶ್ಚಾತ್ತಾಪ ನಮ್ಮಲ್ಲಿ ಈಗಲೂ ಕಾಡ್ತಾ ಇದೆ. ಒಟ್ನಲ್ಲಿ ಅವರನ್ನ ಭೇಟಿ ಮಾಡದಂತ ಜನರು ಭಕ್ತರೇ ಆಗೋಗಿದ್ರು ಸ್ನೇಹಿತರೆ. ಇವರ ಭಕ್ತರ ವಲಯದಲ್ಲಿ ಪವಾಡ ಪುರುಷರೆಂದೇ ಇವರು ಗುರುತಿಸ್ಕೊಂಡಿದ್ರು. ಅವಧೂತ ಸಿದ್ದಪ್ಪಾಜಿಯವರು ತಾಲೂಕಿನ ಜಲದಿಗೆರೆ ಮೂಲದವರಾಗಿದ್ದು 30 ವರ್ಷಗಳ ಹಿಂದೆ ತಟ್ಟೆಕೆರೆ ಗ್ರಾಮಕ್ಕೆ ಬಂದು ನೆಲೆಸಿದರು. ಈ ಅವಧೂತ ಪರಂಪರೆಯಲ್ಲಿ ಇವರು ಮುಂದುವರೆದು ಸರ್ವಸಂಗ ಪರಿತ್ಯಾಗಿಗಳಾಗಿದ್ರು. ಬಂದಂತ ಭಕ್ತರ ಮನಸ್ಸನ್ನ ಅರ್ಥ ಮಾಡಿಕೊಂಡು ಸಮಸ್ಯೆಗಳನ್ನ ಅರಿಕೆ ಮಾಡಿಕೊಳ್ಳುವ ಮುನ್ನವೇ ತಮ್ಮದೇ ರೀತಿಯಲ್ಲಿ ಪರಿಹಾರ ಸೂಚಿಸ್ತಾ ಇದ್ರು ಸ್ನೇಹಿತರೆ. ಇವರ ಮೈ ಮೇಲೆ ಬಟ್ಟೆ ಇರ್ತಾ ಇರ್ಲಿಲ್ಲ ಸ್ನೇಹಿತರೆ. ಹಾಗೆ ಹೆಣ್ಮಕ್ಳು ಬಂದರೂ ಕೂಡ ಅಷ್ಟೇ ಬೆತ್ತಲಾಗಿ ಇರ್ತಾ ಇದ್ರು. ಅದು ಅವಧೂತ ಸ್ಥಿತಿ ಸ್ನೇಹಿತರೆ. ಅದು ಆ ನಂತರದಲ್ಲಿ ಭಕ್ತಾದಿಗಳು ದಯವಿಟ್ಟು ಲಂಗೋಟಿ ಆದ್ರೂ ಹಾಕೊಳ್ಳಿ ಅಂತೇಳಿ ಹೆಣ್ಮಕ್ಳೆಲ್ಲ ಬರ್ತಿದ್ರಿಂದ ಅವ್ರಿಗೋಸ್ಕರ ಇವರು ಆ ನಂತರ ಭಕ್ತಾದಿಗಳ ವಿನಂತಿ ಮೇರೆಗೆ ಧರಿಸ್ತಾರೆ ಅಂತ ಹೇಳ್ಬೋದು. ಭಕ್ತರಲ್ಲಿ ಭೇದ ಭಾವ ಮಾಡದೆ ಎಲ್ಲರನ್ನು ಒಂದೇ ರೀತಿಯಾಗಿ ನೋಡ್ತಾ ಇದ್ರು. ಅದು ಯಾವುದೇ ಭೇದ ಭಾವ ಇಲ್ಲ ಸ್ನೇಹಿತರೆ, ಎಲ್ಲರನ್ನು ಒಂದೇ ರೀತಿ ನೋಡ್ತಾ ಇದ್ರು ಅವರು. ಜೊತೆಗೆ ತಾವೇ ತಯಾರು ಮಾಡದಂತ ಕಷಾಯ ಆಗ್ಬೋದು ಭಕ್ತರಿಗೆ ಕುಡಿಯೇ ಕೊಡ್ತಾ ಇದ್ರು. ಅಲ್ಲಿ ಬಂದಂತ ಭಕ್ತಾದಿಗಳಿಗೆ ಯಾವುದೇ ರೀತಿ ಹೋಮ ಪೂಜೆ ಪುನಸ್ಕಾರಗಳಿಗೆ ಇವರೇನು ಹೇಳ್ತಾ ಇರಲಿಲ್ಲ, ಮಾತಿನಲ್ಲೇ ಪರಿಹಾರ ಮಾರ್ಗಗಳನ್ನ ತಿಳಿಸ್ತಾ ಇದ್ರು ಸ್ನೇಹಿತರೆ. ಅದರಿಂದಾಗಿ ಭಕ್ತಾದಿಗಳ ಸಂಖ್ಯೆನೂ ಕೂಡ ಹೆಚ್ಚಾಗೋಯ್ತು. ಬಹಳಷ್ಟು ಭಕ್ತಾದಿಗಳು ಅವರ ಸಮಸ್ಯೆಗಳು ಪರಿಹಾರ ಆಗಿದ್ದಾಗಿ ಅನೇಕರು ತಮ್ಮ ಅಭಿಪ್ರಾಯವನ್ನ ಹಂಚ್ಕೊಂಡಿದ್ದಾರೆ ಸ್ನೇಹಿತರೆ. ಈಗಾಗಲೇ ಆ ಬಗ್ಗೆ ಅವರ ಒಬ್ಬರು ಭಕ್ತರು ಮಾಗಡಿಯ ಸಂತೋಷ್ ಅಯ್ಯಂಗಾರ್ ಇವರು ಈ ರೀತಿ ನೆನಪಿಸ್ಕೊಂತಾರೆ. ದೇವರನ್ನ ದೇವಸ್ಥಾನದಲ್ಲಿ ಮಾತ್ರ ಕಾಣಬಾರದು, ಪ್ರಕೃತಿಯಲ್ಲಿ ಕಾಣಬೇಕು. ನಾವಿರುವ ಕಡೆಯಲ್ಲೇ ಭಕ್ತಿಯಿಂದ ಕರೆದರೆ ಅವನು ಮಗುವಿನಂತೆ ಓಡಿ ಬರುತ್ತಾನೆ. ನ್ಯಾಯವಾಗಿ ದುಡಿದಂತ ದುಡ್ಡಲ್ಲಿ ಒಂದು ಬಿಲ್ವ ತುಳಸಿ ಅರ್ಪಣೆ ಮಾಡಿದರೂ ಅವನು ಪ್ರೀತಿಯಾಗುತ್ತಾನೆ. ಬದಲಾಗಿ ಕೆಟ್ಟ ದಾರಿಯಲ್ಲಿ ಅಕ್ರಮ ಸಂಪಾದನೆಯಲ್ಲಿ 1,000 kg ಚಿನ್ನ ಕೊಟ್ಟರೂ ಕರ್ಮ ಕಳೆಯೋದಿಲ್ಲ. ನಿಮ್ಮ ಮನೆಗೆ ಬರುವ ಜನರಲ್ಲಿ ದೇವರನ್ನ ಕಾಣಿ, ನೆಂಟರಿಷ್ಟರಲ್ಲಿ ದೇವರನ್ನ ಕಾಣಿ, ಅವರಿಗೆ ಯಥಾಶಕ್ತಿ ಹೊಟ್ಟೆ ತುಂಬಾ ಊಟ ಬಡಿಸಿ, ಶಿವ ತೃಪ್ತನಾಗ್ತಾನೆ. ನೀನು ಪ್ರಾಮಾಣಿಕವಾಗಿದೆಯಾ ಅಂತ ಅಂದ್ರೆ ಆ ಭಗವಂತನಿಗೆ ಮಾತ್ರ ಸ್ಪಷ್ಟನೆ ಕೊಡು ಸಾಕು. ಇಲ್ಲಿರುವ ಎಲ್ಲರಿಗೂ ಅದನ್ನು ವಿವರಿಸಿ ಹೇಳುವ ಅವಶ್ಯಕತೆ ಇಲ್ಲ. ತಂದೆ ತಾಯಿ ಇದ್ದಾಗ ಹೃದಯಪೂರ್ವಕ ಸೇವೆ ಮಾಡಿ, ಜಪ ತಪ ಮಾಡಿ, ಇನ್ನೊಬ್ಬರ ಬೆಳವಣಿಗೆಗೆ ಬಗ್ಗೆ ಅಸೂಯೆ ಪಟ್ಟರೆ ಶಿವ ಮೆಚ್ಚುವುದಿಲ್ಲ. ವಯಸ್ಸು ಆಗುವುದು ಈ ದೇಹಕ್ಕೆ ಕಣೋ, ಆತ್ಮಕ್ಕೆ ಅಲ್ಲ. ದೇಹ ಬಿಟ್ಟರೂ ಆತ್ಮ ಸದಾ ಸತ್ಚಿಂತನೆಯಲ್ಲೇ ಇರುತ್ತದೆ. ಹಾಗೆ ಮಡಿ ಅನ್ನೋದು ಒಳ್ಳೆಯ ಕೆಲಸಗಳಿಗೆ, ಮೈಲಿಗೆ ಅನ್ನೋದು ಕೆಟ್ಟ ಕೆಲಸಗಳಿಗೆ. ಇಂತಹ ಅವರ ಅನೇಕ ಜೀವನ ಪಾಠಗಳು ಭಕ್ತರ ಮನದಲ್ಲಿ ಇಂದಿಗೂ ಉಳಿದಿವೆ ಅಂತ ಹೇಳ್ಬೋದು ಸ್ನೇಹಿತರೆ. ಆ ಪ್ರಶಾಂತವಾದ ಹಳ್ಳಿ ವಾತಾವರಣ, ಅಲ್ಲಿದ್ದಂತ ಗುಡಿಸಲಿನಲ್ಲಿ ಶ್ರೀ ಅವಧೂತ ಸಿದ್ದಪ್ಪಾಜಿಯವರು ಪ್ರತಿನಿತ್ಯ 100 ಭಕ್ತರನ್ನ ಭೇಟಿ ಆಶೀರ್ವದಿಸುತ್ತಿದ್ದರು.
ಭಕ್ತರಿಗೆ ಕಷಾಯ ಭೋಜನ ನೀಡುವುದರ ಜೊತೆಗೆ ಭಕ್ತರು ತಂದು ಕೊಡುತ್ತಿದ್ದ ಹಣ್ಣು ಹಂಪಲನ್ನು ಭಕ್ತರಿಗೆ ಪ್ರಸಾದವಾಗಿ ಕೊಡುತ್ತಿದ್ರು. ಬಿಸ್ಕೆಟ್ಗಳು ತಂದಿರು ಕೂಡ ಅದನ್ನು ಕೂಡ ಮಿಕ್ಸ್ ಮಾಡಿ ಒಟ್ಟಿಗೆ ಕೊಡ್ತಾ ಇದ್ರು. ಸಮಾನವಾಗಿ ಯಾವುದೇ ಭೇದ ಭಾವ ಇಲ್ಲ ಸ್ನೇಹಿತರೆ. ಇತ್ತೀಚೆಗೆ ಧ್ಯಾನ ಮಂದಿರ ನಿರ್ಮಿಸಿ ಗಮನ ಸೆಳೆದಿದ್ದ ಅವಧೂತ ಸಿದ್ದಪ್ಪಾಜಿಯವರು ಜೂನ್ 3ನೇ ತಾರೀಕು 2026 ವಯೋಸಹಜ ಅನಾರೋಗ್ಯದಿಂದ ಇಹಲೋಕ ತ್ಯಜಿಸಿದರು ಸ್ನೇಹಿತರೆ. ಶ್ರೀ ಅವಧೂತರ ಅಂತ್ಯಕ್ರಿಯೆ ಜೂನ್ 4ರಂದು ಆಶ್ರಮದಲ್ಲಿ ಸಾವಿರಾರು ಭಕ್ತರ ನಡುವೆ ನಡೆಯಿತು. ಅಲ್ಲೇ ಅವರ ಇದ್ದಂತ ಗುಡಿಸಲು ಮನೆ ಆಗಿದೆ. ನಾನು ಹೋಗಿ ನೋಡಿದಾಗ ಮನೆ ಒಳಗೇನೆ ಗದ್ಗೆ ಅಂತಾನೆ ಹೇಳ್ಬೋದು. ಅಲ್ಲಿ ಐಕ್ಯ ಆಗಿದ್ದಾರೆ. ನಾನು ಅಲ್ಲೇ ಕೂತಿದ್ದು ಧ್ಯಾನ ಮಾಡಿ ಬಂದೆ. ನನಗಿದಿಷ್ಟು ಆದ್ಮೇಲೆ ನ್ಯೂಸ್ ಅಲ್ಲಿ ವಿಚಾರ ತಿಳಿದು ಬಹಳ ಮನಸ್ಸಿಗೆ ನೋವಾಗಿ ಹೋಗಿ ನೋಡಿದ್ದು ಸ್ನೇಹಿತರೆ. ಇವರು ಐಕ್ಯ ಆದಾಗ 4ನೇ ತಾರೀಕು, ನಾನು 9ನೇ ತಾರೀಕು ಹೋಗ್ತೇನೆ ಮಂಗಳವಾರ. ಬಹಳ ಮನಸ್ಸಿಗೆ ನೋವಾಯ್ತು. ಬಂದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನೋವಾಗುತ್ತೆ ನಿಜಕ್ಕೂ ಸ್ನೇಹಿತರೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲೊಕೇಶನ್ ಲಿಂಕ್ ಹಾಕಿದೀನಿ, ಕ್ಲಿಕ್ ಮಾಡಿ. NH ರೋಡ್ ನೀವು ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಯನ್ನು ನೋಡಬಹುದು. ಶ್ರೀ ಆದಿ ಚುಂಚನಗಿರಿ ಕ್ಷೇತ್ರವನ್ನು ಕೂಡ ನೋಡಬಹುದು. ಹತ್ರದಲ್ಲೇ ನೀವು ಈ ಗ್ರಾಮಕ್ಕೆ ಭೇಟಿ ಕೊಟ್ರೆ ನಿಮ್ಮ ಸಂಕಲ್ಪಗಳಿದ್ರೆ ಆಶೀರ್ವಾದ ತಗೊಬಹುದು. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಪೂರ್ಣ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.